ಎಂದು ಹುಟ್ಟಲ್ಲ ಶಿವ ಇಟ್ಟರೆ ವರ ಹೊಟ್ಟರೆ ಶಾಪ ಎಂದಿಗೂ ತಪ್ಪಲ್ಲ ಎಂದೆಂದೂ ತಪ್ಪಲ್ಲ ಇದು ದುರ್ಗದ ಹುಲಿವನು ಕರುಣಾವಿನ ಮನ್ನಿವನು ಅವಿನ ದ್ವೇಷ 12 ವರುಷ ನನ್ನ ದೋಷ 100 ವರುಷ ಗೌಡ ಗೌಡ ಈ ದೇವೇಗೌಡನ ದರ್ಪದ ಮಾತಿಗೆ ದಿಕ್ಕು ತಪ್ಪಿ ತತ್ತರಿಸಿ ಹೋಗಬೇಕು. ಪ್ರತಿಯೊಂದು ಪ್ರಾಣಿ ಪಕ್ಷಿಗಳು ಅಂದಾಗಲೇ ಈ ಗೌಡ ದೊಡ್ಡಿನ ದರ್ಬಾರದ ಮುಂದೆ ಯಾವನಾದರೂ ತಲೆ ಎತ್ತಿ ನಡೆಯಲು ಸಾಧ್ಯವೇ? ಒಂದು ವೇಳೆ ನನ್ನ ಶಿಬಿರಾಟಕ್ಕೆ ಎದುರಾಗಿ ಯಾವನಾದರೂ ತಲೆ ಎತ್ತಿ ಎದೆಯುಪ್ಪಿಸಿ ಬಂದ್ರೆ ಆ ನನ್ನ ಎದುರಾಳಿಯ ತಲೆಯ ಬುರುಡಿಯನ್ನು ನನ್ನ ಬಂದೂಕಿನ ಬಾಯಿಗೆ ಎಡೆ ಮಾಡಿ ರಕ್ತದ ಕಾರಂಜದ ಕಡಲಿನಂತ ಹಾರಿಸದಿದ್ದರೆ ನನ್ನ ಹೆಸರು ಗೌರವದಿಂದ ಗೌರವದಿಂದ ಮೆರೆದು ಗರತಿಯರ ಶೀಲವನ್ನು ಹರಿದು ತಿನ್ನುವ ಗರ್ವದ ಗೌಡ ದೇವೇಗೌಡ ಅಲ್ಲ. ಅಣ್ಣ, ಬಡವರನ್ನು ಬಡಿದು ಬಂಡವಾಳದ ಬಂಟರೆನಿಸಿಕೊಂಡಿರುವ ಈ ಗೌಡರ ಮನೆತನದ ಮೇಲೆ ಯಾವನಾದರೂ ಕಿಡಿಗೇಡಿ ಕಿಚ್ಚು ಹಚ್ಚಲು ಬಂದರೆ ಹುಚ್ಚನಂತೆ ಕೊಚ್ಚಿ ಹಾಕಿ ಮನಸ್ಸಿಚ್ಛೆಯಂತೆ ಮೆರೆಯುವುದೊಂದೇ ಅಲ್ಲವೇ ಈ ಗೌಡರ ಕಾರ್ಯ. ದೇವರಾಜ್, ಈ ದೈತ್ಯ ಗುಣದ ದೇವೇಗೌಡನ ಗುಣ ಆ ಬೀದಿ ಬಿಕಾರಿಗೇನು ಗೊತ್ತು? ಈ ಗೌಡನ ಗುಲಾಮರಾಗಿ ನನ್ನ ಪಾದ ಸೇವೆ ಮಾಡುತ್ತಾ ನನಗೆ ಸಲಾಮ್ ಹೊಡೆಯುತ್ತಾ ಬಿದ್ದರೆ ಆ ಬಡಪಾಯಿಗಳ ಜೀವನ ಪಾವನವಾಗುವುದು. ಎಲ್ಲ
ಕಿಲಾಡಿ ನಾನೆಂದು ಬಲಾಢ್ಯ ತೋರಿಸಲು ಬಂದ್ರೆ ಗಲಾಟೆ ಮಾಡಲು ಚುಪ್ಪಾಗಿ ಕಳಿಸಿಬಿಡೋಣ ಆ ಗಗನ ಯಾತ್ರೆಗೆ. ಅದಕ್ಕಂತೆ ಅಣ್ಣ, ಮೊನ್ನೆ ನಿಂಗಪ್ಪನಂತೆ ನಿಗರಾಡಿ ವೀರಪ್ಪನಂತೆ ವೀರತ್ವವನ್ನು ತೋರಿಸಲು ಬಂದ ಆ ಬ್ಲೇಡ್ ಭದ್ರನನ್ನು ಆಡು ಹಗಲಿನಲ್ಲೇ ಕೊಲೆ ಮಾಡಿದೆ. ನರಸತ್ತ ಷಂಡರಂತೆ ನೋಡುತ್ತಿರುವ ಜನ ಒಬ್ಬನೂ ಬಂದು ಈ ದೇವರಾಜನನ್ನು ತಡೆಯಲಿಲ್ಲ. ತಡೆಯುವುದಷ್ಟೇ ಅಲ್ಲ ದೇವರಾಜ್, ನಿನ್ನ ಬಗ್ಗೆ ಯಾವುದಾದರೂ ಅಧಿಕಾರಿಗಳಿಗೆ ಸುಳಿವು ನೀಡಿದರೆ ಸುಳಿದಾಡಲು ಸಹಿತ ಜಾಗವಿಲ್ಲಂತಾಗುತ್ತದೆ ಈ ದೇವೇಗೌಡನ ಅಂಡರ್ನಲ್ಲಿ. ಇಲ್ಲಿ ನಾನು ಮಾಡುತ್ತೆ ಮಾರ್ಗ, ಅದೇ ಮಾರ್ಗದಲ್ಲಿ ನಡೆದರೆ ಸರಿ, ಇಲ್ಲ ಅಂದ್ರೆ ಅವನ ಜೀವನದಲ್ಲಿ ನನ್ನ ಕಪಟ ನಾಟಕದ ಕುತಂತ್ರ ಚೋಲಕ್ಕೆ ಸಿಲುಕಿಸಿ ಅವನಿಗೆ ತಂದೊಡ್ಡುವೆ ಕರಾಳ ರಾತ್ರಿಯನ್ನು. ಕೊನೆಗೆ ತೋರಿಸುವೆ ಯಮನ ದಾರಿ. ಹೌದಣ್ಣ, ಹೆದರಿದರೆ ಹೆದರಿಸುವ ಜನ, ಎದ್ದು ನಿಂತರೆ ತಿರುಗಿ ಹೋಗುವ ಈ ಸಮಾಜದಲ್ಲಿ ತುಂಬಿ ತುಳುಕುತ್ತಿರುವ ಜನ, ನಾವೇಕೆ ಸಂಪನ್ನರಾಗಿ ಬಾಳಬೇಕು? ನಮ್ಮ ಸೇಡಿಗೆ ಸವಾಲು ಹಾಕಿ ಎದೆಯೊಪ್ಪಿಸಿ ಕ್ಷಣ ಕ್ಷಣಕ್ಕೂ ಕಿಡಿಕಾರುವ ಕಡುವೈರಿಯ ಎದೆಯನ್ನು ಬಗೆದು ಭಂಡರಾಗಿ ಬಾಳಬೇಕು ಈ ಬಲ್ಲಿಗ ಸಮಾಜದಲ್ಲಿ. ಕರೆಕ್ಟ್ ದೇವರಾಜ್, ಕರೆಕ್ಟ್. ಅನ್ನ ಇಲ್ಲದವರಿಗೆ ಅನ್ನ ಹಾಕಿ, ದುಡ್ಡಿಲ್ಲದವರಿಗೆ ದುಡ್ಡು ಕೊಟ್ಟು, ಕಷ್ಟದಲ್ಲಿದ್ದವರಿಗೆ ಕರುಣೆ ತೋರಿ ಸಹಾಯ ಮಾಡಿ ಈ ಗೌಡನ ಮರ್ಯಾದೆಯನ್ನು ಕಾಪಾಡಿಕೊಂಡು ಬಂದ ಈ ಗೌಡನ ಮನೆತನಕ್ಕೆ ಯಾವುದಾದರೂ ಬೀದಿ ನಾಯಿ ಬೌ ಎಂದು ಬರಲು ಬಂದರೆ ಆ ನಾಯಿಗೆ ಮಪ್ಪು ಹಿಡಿಸಿ ಮರಣ ಪತ್ರ ಕೊಟ್ಟು ಕಳಿಸುವುದೇ ಈ ದೊರೆಯ ಮೇಲೆ ದರ್ಬಾರ್ ಮಾಡುವ ದೇವೇಗೌಡನ ಕ್ಯಾಪ್ಯಾಸಿಟಿ. ಯಪ್ಪ ದೇವಗೌಡ್ರ ದೇವಗೌಡ್ರ ಬಿದ್ದರು ನಿಮ್ಮ ಯಾಕೋ ಮುರಿಗೆ ಸಾಲ ವಸೂಲಿ ಮಾಡಿಕೊಂಡು ಬರ್ತೀವಿ ಅಂತ ಅಂದ್ರ ಶೂಲಾಣ ತಲೆ ಮೇಲೆ ಹೊತ್ಕೊಂಡು ಬಂದಂತಿದೆ ಅಲ್ಲ. ಸೂಲ ಹೊತ್ಕೊಂಡು ಬರೋದು ಅಷ್ಟ ಅಲ್ರಿ ಗೌಡ್ರ, ನೀವು ಹೇಳಿದಾಗ ಭಾರಿ ಬಂದೋಬಸ್ತ ಮಾಡಿ ಬಂದಿನಿ. ನಮ್ಮ ಗೌಡ್ರು ಸಾಲ ಕೊಡ್ತೀರೋ ನಿಮ್ಮ ಮನೆ ಕೀಲಿ ಹಾಕಲು ಅಂತ ಹೇಳಿ ಬೆದರ್ಸಿನ್ರಿ. ಅಷ್ಟೊತ್ತಿಗೆ ಬಂದವ್ರಿ ಶಂಕರ. ಶಂಕರ? ಯಾವ ಶಂಕರ? ಅವನ ರೀ ಆ ಶಿವನ ತಮ್ಮ ಶಂಕರಿ. ಲೇ ಮುರುಗ್ಯ, ಮಳಿ ಇಲ್ಲ ಬೆಳೆ ಇಲ್ಲ, ನೀನು ಸಾಲ ಕೊಡಂದ್ರೆ ಎಲ್ಲಿದ್ ಕೊಡ್ಲಿ ಅಂತ ಹೇಳಿ ನನ್ನ ಬಡಿಯಾಕ ಬಂದ್ರಿ ಮಗ. ಏನು ಒಂದು ಹೊತ್ತಿನ ಕೂಳಿಗೂ ಗತಿ ಇಲ್ಲದ ಬೀದಿ ಬಿಕಾರಿ, ಕಂಡವರು ಹಂತ ತಿರುಗಿ ತಿನ್ನುವ ತಿರುಕು ನನ್ನ ಮಗ, ನಿನ್ನನ್ನು ಬಡಿಯಲು ಬಂದಿದ್ದೇನೆ. ಕೈ ಮಾಡೋದು ಅಷ್ಟ ಅಲ್ರಿ, ಇನ್ನೋ ಸ್ವಲ್ಪ ನಾ ಅಲ್ಲೇ ನಿಂತೀನಿ ಅಂದ್ರ ನಾನು ಕಾಲ ಮುರಿದ ಕೈ ಹಾಕಿ ಕೊಡ್ತಿದ್ರಿ ಅಪ್ಪ. ಅಗದಿ ಒಂದು ನಮೂನಿ ಮಗ ಊರಾಗ ದುರ್ಗ ಕೋಣ ಬಿಟ್ಟಿರ್ತಾರಲ್ಲ ಹಂಗಾಗಿ ನೋಡ್ರಿ ಮಗ. ಕೋಣ
ಮುರಿಯ ಕಂಡವರ ಹೊಲದಲ್ಲಿ ಮೇಯ್ದ ಕೋಣ ಕೊನೆಗೆ ಸುಣ್ಣದ ನೀರನ್ನು ಕುಡಿದು ಘಟ ಕಳೆದುಕೊಳ್ಳುವುದು. ಅದರಂತೆ ನಮ್ಮ ಮನೆಯ ಅನ್ನವನ್ನೇ ಉಂಡು ನಮಗೆ ಮಿಂಡಗಾರಿಕೆ ಮಾತನ್ನಾಡಲು ಬಂದ್ರೆ ಆ ಶಂಕರನ ರುಂಡವನ್ನೇ ತೆಗೆದು ಮುಂಡವನ್ನೇ ಬೇರ್ಪಡಿಸಿ ಬಿಡೋಣ. ಬೇಡ ದೇವರಾಜ್, ಬೇಡ. ಆ ಶಿವಶಂಕರನ ಇಷ್ಟು ಬೇಗ ಸಾಯಿಸುವುದು ತರವಲ್ಲ. ಯಾಕಂದ್ರ ಹಿಂದೆ 40 ಎಕರೆ ಆಸ್ತಿ ಅವರ ತಂದೆ ಹೆಸರಿನಿಂದ ನಮ್ಮ ಕಬ್ಜಾದಲ್ಲಿದೆ. ಈಗಾದ್ರೂ ಮಾಡಿ ಆ ಶಿವನ ಹೆಸರಿನಲ್ಲಿದ್ದ ಆಸ್ತಿಯನ್ನು ನಮ್ಮ ಹೆಸರಿಗೆ ಕಪಟತನದಿಂದ ಸಹಿ ಮಾಡಿಸಿಕೊಂಡು ಆಮೇಲೆ ಎತ್ತಿ ಬಿಡೋಣ ಪಕ್ಷಿಗಳನ್ನು. ಅಣ್ಣ, ಆ ಬಡ ಭಿಕಾರಿಯ ಸಹಿ ಹಾಕಿಸಿಕೊಳ್ಳುವುದು ಎಷ್ಟೊತ್ತಿನ ಮಾತು. ಈಗಲೇ ನನಗೊಂದು ಮಾತು ಹೇಳಿದ್ರೆ, ನೇರವಾಗಿ ಆ ಶಿವಶಂಕರನ ಮನೆಗೆ ಹೋಗಿ ಒತ್ತು ಎಳೆದುಕೊಂಡು ಬಂದು ಸಹಿ ಹಾಕಿಸುತ್ತೇನೆ. ನೋಡು ದೇವರಾಜ್, ಬೆಣ್ಣೆಗೆ ಬೆಂಕಿ ಕಾವು ಕೊಟ್ಟಾಗಲೇ ಕರಿಗೆ ತುಪ್ಪವಾಗುವುದು. ಅದರಂತೆ ಸಾಲದ ಮೇಲೆ ಸಾಲ ಕೊಟ್ಟು ಹುಟ್ಟಿನ ಎತ್ತರಕ್ಕೆ ಬೆಳೆಸಿ ಸಾಲ ತೀರಿಸಲಾಗದೆ ಸಾಯುವ ಸ್ಥಿತಿಯಲ್ಲಿದ್ದಾಗ ಅದು ಒಂದು 10 ಎಕರೆ ಜಮೀನನ್ನು ನಮ್ಮಂತೆ ಮಾಡಿಕೊಂಡಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಅಲ್ಲಿವರೆಗೂ ನೀನು ಸ್ವಲ್ಪ ತಾಳ್ಮೆಯಿಂದಿರು. ಆಯ್ತಣ್ಣ, ನೀ ಹೇಳಿದಂತೆ ನಾನು ತಾಳಿಕೊಂಡು ಹೋಗುತ್ತೇನೆ. ಆದರೆ ನನ್ನ ತಾಳ್ಮೆಯನ್ನೇ ಪರೀಕ್ಷಿಸಿ ತಾಳಿಕೊಂಡ ನನ್ನ ತಾಳ್ಮೆಯ ಕಟ್ಟಡವನ್ನೇ ಕೆಡವಿ ಮುಂದೆ ಅಡಿ ಇಡಲು ಹೋದರೆ ಇದೇ ನನ್ನ ಕಣ್ಣಿಂದ ಗಡಿಪಾರು ಮಾಡಿಬಿಡುವೆ ಆ ಗಾಂಡಿವರನ್ನು. ಯಪ್ಪ ದೇವರಾಜಪ್ಪ, ನಿಮಗ ಸ್ವಲ್ಪ ಮ್ಯಾಗಿನ ಬುದ್ಧಿ ಸ್ವಲ್ಪ ಕಡಿಮೆ ಕಾಣ್ತೈತಿ. ನಮ್ಮ ಗೌಡ್ರು ಹೆಂಗ್ ಹೇಳ್ತಾರ ಹಂಗ ಕೇಳಿಬಿಡ್ರಿ. ಹೌದು ದೇವರಾಜ್, ಸುತ್ತು 10 ಹಳ್ಳಿಯ ರೈತರ ಕಾಗದ ಪತ್ರ ನಮ್ಮ ಕೈಯಲ್ಲಿ ಇವೆ ಅಂದಾಗ ಯಾರ ಆಸ್ತಿಯನ್ನು ಹೇಗೆ ಹೊಡೆಯಬೇಕೆನ್ನುವುದು ನಿನಗಿನ್ನೂ ತಿಳಿದಿಲ್ಲ. ಮಾತಿನಲ್ಲಿ ಮರುಳ ಮಾಡಿ ಹಣದ ಹಾಸಿಗೆ ಹಾಸಿ ಗುಣದಲ್ಲಿ ದೊಡ್ಡವರಂತೆ ಕಂಡು ಕೊನೆಗೆ ಅವರ ಮನಕ್ಕೆ ಹಚ್ಚಬೇಕು ಮುಳ್ಳಿನ ಬೇಲಿಯನ್ನು. ಅಂದಾಗಲೇ ನಮ್ಮ ಕಾರ್ಯ ಸಫಲವಾಗಲು ಸಾಧ್ಯ. ಯಪ್ಪ ಗೌಡ್ರ, ಬರೇ ಮಾತ್ನಾಗ ಮನೆ ಕಟ್ಟಬೇಡ್ರಿ. ಆ ಹೆಣ್ಣು ಹೆಂಗೈತಿ ಅನ್ನೋದು ಅಲ್ಲೇ ನೋಡು ನಡ್ರಿ ಒಳಗ. ನಡೆ ಮುರುಗ್ಯಾ, ಹೋಗೋಣ. ಬರ್ರಿಪ್ಪ ಬರ್ರಿ, ಹೋಗೋಣ ಬರ್ರಿ.